ಅರಮನೆ ಸುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅದನ್ನ ಬೇಯಿಸಿ 750 kg ತೂಕದ ಅಂಬಾರಿನ ಹೊರಗೆ ತರಬೇಕು. ಮೂರಲ್ಲಿ ಈ ಸುರಂಗ ಮಾರ್ಗನೇ ಬಿಟ್ರಂತ್ಯಾ? ಹೌದು, ಇದು ಪ್ಯಾಲೇಸ್ಗೂ ಹತ್ರ ಇದೆ. ಜೊತೆಗೆ ಕ್ಲಿಯರ್ ಮಾಡೋಕ್ಕೂ ಜಾಸ್ತಿ ದಿನ ಬೇಕಾಗಲ್ಲ. ಸಿಂಹಗರ್ಜನ ರೂಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ನಮಗಿರೋ ಮೇಜರ್ ಅಬ್ಸ್ಟಕಲ್ ಇದೊಂದೇ. ಸಿಂಹಗರ್ಜನೆ ರೂಮ್ ಹಿಂದೆ ಇರೋ ಈ ಕಲ್ಲಿನ ಬ್ಲಾಕ್ ಒಂದು 8 ಅಡಿ ಇರ್ಬೋದು. ಈ ವಾಲ್ ಹಿಂದ್ಗಡೆ ಸೀಲ್ ಮಾಡಿರೋ ಹಿತ್ತಾಳೆ ಡೋರ್ ಇದೆ. ಇಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ವಿಕಿ, ನನಗೆ ಸಿಂಹಗರ್ಜನೆ ರೂಮ್ದು ಸ್ಕೆಚ್ ಬೇಕು. ತರ್ತೀನಿ. ಸೊ ಸಿಂಹಗರ್ಜನೆ ರೂಮ್ ತಲುಪೋದಕ್ಕೆ ರೂಟ್ ಇದೆ. ಸಿಂಹಗರ್ಜನೆ ರೂಮ್ಗೆ ಎಂಟ್ರಿ ಸಿಕ್ಕ ಹಾಗೆ. ಎಂಟ್ರಿ ಸಿಕ್ಕಿದ್ಮೇಲೆ ಅವ್ರು ಅಲ್ಲಿಂದ ತಗೊಂಬಂದು ಇಡ್ತಾ ಇದ್ದಂಗೆ ನಾವ್ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ. ಆ್ಯಂಡ್ ಸಕ್ಸಸ್. ಆಮೇಲೆ ಆರಾನ ಬಾಗಲ್ ತೆಗೆದು ನೋಡಿದ್ರೆ ಎಲ್ಲ ಖಾಲಿ ಖಾಲಿ. ನಾವು ಅಲ್ಲಿಂದ ಅಂಬಾರಿ ಹತ್ತದಂತೂ ನಿಜ, ಆದರೆ ರೂಮ್ ಖಾಲಿ ಖಾಲಿ ಇರಲ್ಲ. ಅಲ್ಲಿ ಅಂಬಾರಿ ಇರಬೇಕು. ಇದೆಂತ ಆಟ? ನಾವೇ ಹೋಗಿ ಎತ್ಕೊಂಡ್ಬಂದು ವಾಪಸ್ ನಾವೇ ಇಡೋದಾ? ಸುಮ್ಮನೆ ಇರೋ ನಾಗೇಶ್ ಶೆಟ್ಟಿ, ಈ ಕೆಲಸನ ನೀವೇ ಮಾಡಬೇಕು. ಒರಿಜಿನಲ್ ಜಾಗದಲ್ಲಿ ನೀವು ಮಾಡೋ ಡೂಪ್ಲಿಕೇಟ್ ಅಂಬಾರಿ ಇರುತ್ತೆ. ನಾವು ನಮ್ಮ ಡೆಸ್ಟಿನೇಷನ್ನ ಈಸಿಯಾಗಿ ರೀಚ್ ಆಗ್ಬೋದು. ಆದ್ರೆ ಈ ಅಂಬಾರಿನ ಸಿಂಹಗರ್ಜನೆ ರೂಮಿಂದ ಎಂಟ್ರೆನ್ಸ್ ವರ್ಗೂ ತರೋದ್ ಹೇಗೆ? 2 ಕಿಲೋಮೀಟರ್ ಅದನ್ನ ಎತ್ಕೊಂಬರಕ್ಕೆ ಬಹಳ ಕಷ್ಟ ಆಗುತ್ತೆ. ಟ್ರಾಲಿ ಹಾಕೊಂಡ್ಬಿಡೋಣ. ಶೆಟ್ಟಿ ಇಸ್ ರೈಟ್. ಇಡೀ ಆಪರೇಷನ್ಗೆ ಇದೊಂದೇ ಯೂಸ್ ಆಗುವಂತ ಐಡಿಯಾ ಕೊಟ್ಟಿದ್ದು. ಸರಿ, ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ. ಶೆಟ್ಟಿ, ಎಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ನ ಡೆಸ್ಟ್ರಾಯ್ ಮಾಡು. ಮಂಗಳೂರು ಹಾರ್ಬರ್ಗೆ ವಯಾ ಹಾಸನ್ ಆ್ಯಂಡ್ ಸಕಲೇಶ್ಪುರ್ ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ಮದು. ಆ ಡಾನ್ ಕೈಗೆ ಅಂಬಾರಿ ಸೇರ್ತಿದ್ದಾಗೇನೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಈ ಪ್ಲಾನ್ ಸಕ್ಸಸ್ ಆದ್ಮೇಲೆ ಈ ಮೊಬೈಲ್ಗಳನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಇದು ಇಲ್ಲೇ ಸೇಫ್ ಆಗಿರ್ಲಿ.